ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನವೀನ ಅವ್ನ ಫ್ರೆಂಡಿಗೆ ಹೇಳ್ತಾ ಇರ್ತಾನೆ, ಸ್ವಲ್ಪ ದಿನ ಸುಮ್ಮನಿರೋ, ಏನೂ ಆಗಲ್ಲ, ತಲೆ ಮರೆಸ್ಕೊಂಡು ನಾವು ಓಡಾಡೋಣ ಅಂತ ಅಂದಾಗ ಅವ್ನ ಫ್ರೆಂಡ್ ಕೋಪ ಮಾಡ್ಕೊಂಡು ಅವ್ನ ಕೊಳ್ಪಟ್ಟು ಇಟ್ಕೊಂಡು ಹೇಳ್ತಾ ಇರ್ತಾನೆ, ಎಲ್ಲ ನಿನ್ನಿಂದೆಲ್ಲ ಕಣೋ ಹೇಳಿದ್ದು. ಅವತ್ತು ನಾನು ನಿನಗೆ ಗಾಡಿ ಕೊಡಲಿಲ್ಲ ಅಂದರೆ ಇವತ್ತು ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ. ಕೊಟ್ಟು ನಿನಗೆ ತಪ್ಪು ಮಾಡಿದೆ ಕಣೋ ಅಂತ ಬೈತಾ ಇರ್ತಾನೆ. ಮತ್ತೆ ನವೀನ ಹೇಳ್ತಾ ಇರ್ತಾನೆ, ಆಗೋಗಿದ್ದ ಬಗ್ಗೆನೇ ಚಿಂತೆ ಮಾಡಬೇಡ ಕಣೋ, ಪ್ಲೀಸ್ ಖ್ಯಾತೆ ತೆಗಿಬೇಡ. ನಾವು ಏನಾದರೂ ಪೊಲೀಸ್ ಕೈಲಿ ಸಿಗಾಕೊಂಡ್ರೆ ಯಾವ ರೀತಿ ಬಿಡಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡೋ ಮಗ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪೊಲೀಸರು ಸಹ ಅವನನ್ನ ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಪೊಲೀಸ್ ಹೇಳ್ತಾ ಇರ್ತಾರೆ, ಇದೇ ಲೊಕೇಶನ್ ತೋರಿಸ್ತಾ ಇದೆಯಲ್ಲ, ಇಲ್ಲೇ ಎಲ್ಲೋ ಗಾಡಿ ಇದೆ ಅಂತ ಕಾನ್ಸ್ಟೇಬಲ್ಗೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ನವೀನ ಪೊಲೀಸವ್ರನ್ನ ನೋಡಿ ಶಾಕ್ ಆಗಿಬಿಡ್ತಾನೆ. ಅವ್ನ ಫ್ರೆಂಡಿಗೆ ಹೇಳ್ತಾ ಇರ್ತಾನೆ, ಲೋ ಮಗ, ಪೊಲೀಸ್ನವ್ರು ಬಂದ್ರು ಕಣೋ ಅಂತ ಅಂದಾಗ ಅವನು ಸಹ ಪೊಲೀಸ್ನ ನೋಡಿ ಶಾಕ್ ಆಗಿಬಿಡ್ತಾನೆ. ಏನೋ ಮಾಡೋದು ಮಗ ಅಂತ ಅಂದಾಗ ಮೊದಲು ನೀನು ಗಾಡಿ ತೆಗಿ, ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಅವನನ್ನ ಗಾಡಿಗೆ ಹತ್ತಿಸ್ಬಿಟ್ಟು ಇವನು ಹಿಂದೆ ನಿಂತ್ಕೊಂಡು ಹೌದ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಪೊಲೀಸರು ನೋಡ್ಬಿಟ್ಟು, ಇಲ್ಲೇ ಇದ್ದಾನೆ ಈ ನನ್ನ ಮಗ, ಹಿಡ್ಕೊಳ್ರು ಅಂತ ಇಟ್ಕೊಂಡಾಗ, ಸರ್ ಪ್ಲೀಸ್ ನನ್ನ ಬಿಟ್ಬಿಡಿ, ನಾನೇನು ಮಾಡಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತಿರ್ತಾನೆ. ಆದ್ರೆ ನವೀನ ಮಾತ್ರ ಬಚ್ಚಿಟ್ಕೊಂಡು ಎಲ್ಲಾನು ನೋಡ್ತಾ ಇರ್ತಾನೆ. ಒಂದ್ ಕಡೆ ಪೊಲೀಸ್ ಅವನನ್ನ ಹೇಳ್ಕೊಂಡು ಸಿಕ್ಕಾಬಟ್ಟೆ ಹೊಡಿತಾ ಇರ್ತಾರೆ. ಅವಾಗ ಕಾಲ್ ಹಿಡ್ಕೊಂಡು ಬೇಡ್ತಾ ಇರ್ತಾನೆ, ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ನನ್ನ ಅಂತ ಅಂದಾಗ, ಏನೋ ಮಾತಾಡ್ತಾ ಇದೆಯಾ, ನಡಿಯೋ ನನ್ನ ಮಗನೇ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ಕೊಂಡು ಹೋಗ್ಬಿಟ್ಟು ಗಾಡಿನ ಕಸ್ಟಡಿಗೆ ತಗೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಒಡೆದನ್ನ ನೋಡ್ಬಿಟ್ಟು ನವೀನ ತಪ್ಪಿಸ್ಕೊಂಡು ಓಡಾಕ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವೈಕುಂಠ ಬಾಯ್ ಬಿಟ್ಕೊಟ್ಟು ಕುಬೇರ ಅಕ್ಕನ ನೋಡ್ತಾ ಇರಬೇಕಾದ್ರೆ ಅವಳು ಹೇಳ್ತಾ ಇರ್ತಾಳೆ, ಏನು ಸ್ವಾಮಿ ನನ್ನನ್ನು ಈ ಥರ ನೋಡ್ತಾ ಇದ್ದೀರಾ, ಈ ಹಳ್ಳಿ ಹುಡುಗಿ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ, ಏನೋ 4 ಕಾಸು ಕೊಟ್ಬಿಟ್ಟು ಇವಳನ್ನ ಹಾಗೆ ಬಾಯಿ ಮುಚ್ಚಿಸ್ಬೋದು ಅಂತ ಅಂದ್ಕೊಂಡಿದ್ದೀರಾ, ಆ ಥರ ಎಲ್ಲ ನನ್ನ ಮುಂದೆ ಮಾಡೋಕ್ಕಾಗಲ್ಲ, ನಾನು ಲೆಕ್ಕದಲ್ಲಿ ಪಕ್ಕ ಅಂತ ಬಾಯ್ ಬಿಡ್ಕೊತಾ ಇರ್ತಾಳೆ. ಆಗ ಮತ್ತೆ ಅನಸೂಯ ಹೇಳ್ತಾ ಇರ್ತಾಳೆ, ಈ ಅನಸೂಯ ಅಂದರೆ ಯಾರು ಅಂತ ಅಂದ್ಕೊಂಡಿದ್ದೀರಾ, ಲೆಕ್ಕದಲ್ಲಿ ಪಕ್ಕ, ನನಗೆ ನೀವು ಯಾರು ಯಾಮರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ವೈಕುಂಠ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ನೀವು ಲೆಕ್ಕ ಕೇಳಿದರೆ ನಾನೆಲ್ಲ ಚೊಕ್ಕ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಮತ್ತೆ ಅನಸೂಯ ಹೇಳ್ತಾ ಇರ್ತಾಳೆ, ಏನಾದರೂ ಅಂದಾಗ ಏನೂ ಇಲ್ಲ ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ ಲೆಕ್ಕ ಸರಿಯಾಗಿದೆ ತಾನೆ ಅಂದಾಗ, ಸರಿಯಾಗಿದೆ, ಕುಬೇರಣ್ಣ ನನಗೆ ಸಹಾಯ ಮಾಡಿದರು, ಅವರೊಂದು ಮಾತು ಹೇಳಿದ್ರು, ನನ್ನ ಮಗಳು ಕಷ್ಟದಲ್ಲಿದ್ದಾಗ ನೀನು ಹೆಲ್ಪ್ ಮಾಡಬೇಕು ಅಂತ ಹೇಳಿದ್ರು, ಅವ್ರ ಮಗಳು ಎಲ್ಲಿದ್ದಾಳೆ, ಅವ್ವ ಅವ್ವ ಅಂತ ಕೂಗ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾನೆ, ಕುತ್ಗಳಯ್ಯ ಸುಮ್ಮನೆ ಅಂತ ಅನಸೂಯ ಅದ್ಲಿಸ್ತಾ ಇರ್ತಾಳೆ. ಅಲ್ಲ ಕಣಯ್ಯ, ತೊಟ್ಟಿಲ್ ಬಿದ್ದವಳನ್ನ ಎಲ್ಲೋ ಕರ್ಕೊಬಂದು ಇವನು ಬಂಗಾರದಂಗೆ ಸಾಕ್ತಾ ಕೊನೆಗೆ ನನ್ನ ಕೈಲಿಟ್ಟು ಅವನು ಪ್ರಾಣ ಬಿಟ್ಬಿಟ್ಟ ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಮಾತನ್ನ ಕೇಳಿ ಈ ಕಡೆ ಶಾಕಾಗಿ ವೈಕುಂಠ ಅವಳನ್ನ ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಅನಸೂಯ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನೋ ದಿಕ್ಕಿಲ್ಲ ಅಂತ ನಾನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವನ ಜೊತೆನೂ ಸಹ ಬಾಳ್ದಲ್ಲೇ ಬಿಟ್ಟು ಓಡೋದ್ಲು, ಹಾಗೆ ನನ್ನ ಮಗನೂ ಸಹ ಎದುರುಕೊಂಡು ಊರು ಬಿಟ್ಟು ಹೋದ ಅಂತ ಹೇಳಿದಾಗ ಆಶ್ಚರ್ಯವಾಗಿ ಅವಳ ಮುಖನ ನೋಡ್ತಾ ಕೂತ್ಕೋತಾನೆ. ಹಾಗೆ ಇವನು ಸಹ ಊರು ಬಿಟ್ಟ ಅಂದ ತಕ್ಷಣ ಅವಳು ತನ್ನ ಮಗಳನ್ನ ಕರ್ಕೊಂಡು ಊರು ಬಿಟ್ಟು ಹೋಗೇ ಬಿಟ್ಲು, ಇವಳಿಂದ ನನ್ನ ಮಗ ನನ್ನ ತಮ್ಮ ಎಲ್ಲರೂ ದೂರ ಆದರೂ ಆ ಥರ ಮಾಡಿದ್ಲು ಎಮ್ಮಾರಿ ಅಂತ ಬೈತಾ ಇರಬೇಕಾದ್ರೆ ಏನು ಅರ್ಥ ಆಗ್ದಲೇ ಶಾಕ್ ಆಗಿ ಅವ್ರ ಮುಖನ ನೋಡ್ತಾ ಕೂತ್ಕೊಬಿಡ್ತಾನೆ. ವೈಕುಂಠ ಹೇಳ್ತಾ ಇರ್ತಾನೆ, ಹೋಗ್ಲಿ ಬಿಡಿ, ನಿಮಗೆ ಈ ಥರ ಆಗಬಾರ್ದಿತ್ತು, ಆಕೆ ಎಲ್ಲಿದ್ದಾಳೆ ಇವಾಗ ಅಂತ ಕೇಳ್ತಾ ಇರಬೇಕಾದ್ರೆ ನನಗೇನು ಗೊತ್ತು, ಬೆಂಗಳೂರಲ್ಲಿ ಬೀದಿ ಎಲ್ಲ ಅಲಿತಾ ಇದ್ದಾಳೋ, ನಾನೇ ಕೇಳಲಿ ಆ ವಿಷಯನೆಲ್ಲನು ಅಂತ ಹೇಳ್ತಾ ಇರ್ತಾಳೆ. ಆಗ ವೈಕುಂಠ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಬೆಂಗಳೂರಲ್ಲಿ ಇದ್ದಾಳೆ ಆಕೆ, ಹಂಗಾದ್ರೆ ಬಿಡಿ, ನನಗೆ ಬೆಂಗಳೂರಲ್ಲೆಲ್ಲ ಚೆನ್ನಾಗಿ ಪರಿಚಯ ಇದೆ, ನಾನು ಹುಡುಕೋತೀನಿ ಅಂತ ಅಂದ್ಬಿಟ್ಟು ಆಕಿದೇನಾದ್ರು ಒಂದು ಫೋಟೋ ಇದೆ ಅಂದ್ರೆ ಅಂತ ಅನ್ಬೇಕಾದ್ರೆ ಈ ಕಡೆ ಅನಸೂಯ ಹೇಳ್ತಾ ಇರ್ತಾಳೆ, ಅವಳು ನಮ್ಮನೆ ಭಾಗ್ಯಲಕ್ಷ್ಮಿ ನೋಡಿ ಅದಕ್ಕೆ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅವಳು ಹೋದ್ಮೇಲೆ ಅವಳು ವಸ್ತುಗಳನ್ನೆಲ್ಲ ನಾನು ಸುಟ್ಟಾಕ್ಬಿಟ್ಟೆ, ಆದ್ರೆ ಗೋಡೆ ಮೇಲೆ ಒಂದು ಫೋಟೋ ಇದೆ ನೋಡಿ, ಅದಕ್ಕೂ ಒಂದು ಗತಿ ಕಾಣಿಸ್ತೀನಿ, ಸುಮ್ಮನೆ ಬಿಡಲ್ಲ ಅಂತ ಅಂದಾಗ ಹಿಂತಿರುಗಿ ಗೋಡೆ ನೋಡಿದ್ರೆ ಅಲ್ಲಿ ಶಾರದಾ ನರಸಿಂಹ ಫೋಟೋ ಇರುತ್ತೆ. ಅದನ್ನ ನೋಡಿ ಶಾಕ್ ಆಗಿ ವೈಕುಂಠ ಹಾಗೆ ಬಾಯ್ ಬಿಟ್ಕೊಂಡು ಕೂತ್ಕೊಬಿಡ್ತಾನೆ. ಹಾಗೆ ಮತ್ತೆ ವೈಕುಂಠ ಎದ್ದು ನಿಂತ್ಕೊಂಡು ಶಾರದಾ ಫೋಟೋ ನೋಡಿ ಕಣ್ಣೀರ್ ಹಾಕೊಂಡು ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ತಾತ ಕೇಳ್ತಾ ಇರ್ತಾರೆ, ಸಿದ್ದು ಆಫೀಸ್ ಕೆಲಸ ಎಲ್ಲ ಹೇಗೆ ನಡೀತಿದೆ, ಎಲ್ಲ ಸರಿಯಾಗಿ ನಡೀತಿದೆಯೇನಪ್ಪ, ಸುಮಿತ್ರಾ ಹುಷಾರಿಲ್ದಾಗಿಂದ ದಶರಥ ಆಫೀಸ್ ಕಡೆಗೆ ಹೋಗಿಲ್ಲ, ಹಾಗೆ ನಮ್ಮ ಜ್ಯೋತಿಕನು ಸಹ ಗಮನ ಇಟ್ಟು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ತಾತ ಸರಿಯಾಗಿ ನಡೀತಿದೆ, ನಾನು ಅದನ್ನೆಲ್ಲ ನೋಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ನಾನೆಲ್ಲ ಮಾನಿಟರ್ ಮಾಡ್ತಿದ್ದೀನಿ ತಾತ, ಏನಾದರೂ ಪ್ರಾಬ್ಲಮ್ ಇದೆ ನಾನು ಮಾವಂಗೆ ಹೇಳ್ಬಿಡ್ತೀನಿ ಅಂತ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಹೌದು ಹೌದು, ನಮ್ಮ ಸಿದ್ದು ಇರೋದಕ್ಕೆ ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆ ಶಿವನಾರಾಯಣ ತಾತ ಗುರಾಯಿಸ್ತಾ ಇರ್ತಾರೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಪಾಪ ನಮ್ಮ ಗೋಲ್ಡಿ ಸುಮಿತ್ರಂಗೆ ಈ ಥರ ಆಯ್ತಲ್ಲ ಅಂತ ತುಂಬ ಯೋಚನೆ ಮಾಡ್ತಿದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ನಾಟಕ ಮಾಡ್ಕೊಂಡು ಮುಖನ ಸಪ್ಪೆ ಮಾಡ್ಕೋತಾ ಇರ್ತಾಳೆ ಜ್ಯೋತಿಕಾ. ಅವಾಗ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅವತ್ತಿಂದ ಸರಿಯಾಗಿ ಊಟ ನಿದ್ದೆ ಏನು ಮಾಡ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಸುಮಿತ್ರಾ ಜ್ಯೋತಿಕನ ನೋಡಿ ಬಾ ಮಗಳೇ ಅಂತ ಕರೆದಾಗ ಹತ್ರ ಹೋಗ್ಬಿಟ್ಟು, ಮಮ್ಮ ನಿನಗೆ ಹುಷಾರಿಲ್ಲ ಅಂತಂದ್ರೆ ನನಗೆ ಕೈ ಕಾಲೇ ಆಡಲ್ಲ, ಅದು ನಿಮಗೆ ಗೊತ್ತಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆಗ ಸುಮಿತ್ರಾ ಖುಷಿಯಾಗಿ ನಗ್ನಗ್ತಾ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ ನನ್ನ ಮಗಳೇ, ನಾನು ಇವಾಗ ಸೂಪರ್ ಫೈನ್ ಆಗಿದ್ದೀನಿ, ಇನ್ನೊಂದು 4 ದಿನ ಟೈಮ್ ಕೊಡು, ಮನೆಯೆಲ್ಲ ಸುತ್ತಾಡ್ಕೊಂಡು ಓಡಾಡ್ತಾ ಇರ್ತೀನಿ ಅಂತ ಖುಷಿಯಾಗಿ ಹೇಳ್ತಾ ಇರ್ತಾಳೆ. ಆದರೆ ಜ್ಯೋತಿಕಾ ಮಾತ್ರ ಬೇಜಾರಾಗಿರ್ತಾಳೆ. ಅದನ್ನ ನೋಡ್ಬಿಟ್ಟು ಈ ಕಡೆ ಸುಮಿತ್ರಾ, ಬೇಜಾರು ಮಾಡ್ಕೋಬೇಡ ನನ್ನ ಮಗಳೇ, ನನ್ನ ಮುದ್ದು ನನ್ನ ಚಿನ್ನ ಅಂತ ಮುದ್ದು ಮಾಡ್ತಾ ಇರ್ತಾಳೆ. ಆದರೆ ದಶರಥ ಮಾತ್ರ ಒಂಥರ ದೃಷ್ಟಿಯಿಂದ ಜ್ಯೋತಿಕಾನ ನೋಡ್ತಾ ಇರ್ತಾನೆ. ಆದರೆ ಮನೆಯವರೆಲ್ಲರೂ ಸಹ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈಗ ಇನ್ನೊಂದು ಕಡೆ ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ನಾನು ಯೋಚನೆ ಮಾಡ್ತಿರೋದು ತಪ್ಪ, ನನ್ನ ಮಗಳು ಅಲ್ವಾ ಇವಳು, ಹಾಗಾದ್ರೆ ನಿಜವಾಗ್ಲೂ
ಇವಾಗಲೂ ನನ್ನ ಜ್ಯೋತಿಕಾ ನನ್ನ ಮಗಳಲ್ವಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ಅಕ್ಕ ನೋಡಿ ನೀವು ಬೇಗ ಹುಷಾರಾಗಿ ಮನೆಯೆಲ್ಲ ಓಡಾಡ್ತಿರ್ಬೇಕು, ಹಾಗೆ ಬಾವನ್ನ ರೇಗಿಸ್ತಾ ಇರಬೇಕು, ಅದೇ ಚಂದ, ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲ ನಗಾಡ್ತಾ ಇರ್ತಾರೆ. ಹೇಳ್ತಾ ಇರ್ತಾನೆ, ಅಲ್ಲ ಬಾವ ನನ್ನ ಇಲಿ ಅಂತ ಹೇಳ್ತಿದ್ದೀರಲ್ಲ, ಅಟ್ಲೀಸ್ಟ್ ಹುಲಿ ಅಂತ ಹೇಳ್ಬೇಕಲ್ವಾ ಅಂತ ಅಂದಾಗ, ನೀವು ಹುಲಿನೂ ಅಲ್ಲ ಇಲಿನೂ ಅಲ್ಲ, ಅಲ್ಲೊಂದು ಹುಡುಗಿ ಜೊತೆ ಟಿವಿ ಆಡ್ಕೊಂಡು ಇಲ್ಲಿ ತನ್ನ ಹೆಂಡತಿ ಜೊತೆ ಶ್ರೀರಾಮಚಂದ್ರ ಥರ ಫೋಸ್ ಕೊಡ್ತಾ ಇದ್ದೀರಾ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಆಗ ವಿಮಲ ಹೇಳ್ತಾ ಇರ್ತಾಳೆ, ಸರಿ ಇದೆ ಕಣ್ರಿ, ಇವಾಗ ಸುಮಿತ್ರಾ ಅಣ್ಣನ ಗೋಳಿಕೊಳ್ಳೋಕ್ಕಾಗಲ್ಲ ಅಂತ ನೀವು ಶುರು ಹಚ್ಕೊಂಡ್ರ ಅಂತ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ತಾತ ಶಿವನಾರಾಯಣ್ ಹೇಳ್ತಾ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಸೇರಿ ತುಂಬ ದಿನ ಆಗಿದೆ, ಇವಾಗ ಎಲ್ಲರೂ ಸೇರಿದ್ದೀವಿ, ನೀನು ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಬಾರಮ್ಮ, ನೀನು ಕೈಯಾರೆ ಕುಡಿದು ಎಷ್ಟೋ ದಿನ ಆಗಿದೆ, ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ ಅಂದಾಗ, ಸರಿ ತಾತ ಅಂತ ಕಾಫಿ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಇವಳು ಕೈಯಾರ ನಾವು ಕಾಫಿನ ಕುಡಿದು ನಾಲ್ಗೆ ಜಡ್ಡಿಡ್ದು ಹೋಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಶಾಕಾಗಿ ಅವಳ ಮುಖನ ನೋಡ್ತಾ ಇರ್ತಾರೆ. ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಗೋಲ್ಡಿ ಐಸ್ ಕ್ರೀಮ್ನ ಆರ್ಡರ್ ಮಾಡು, ಎಲ್ಲರೂ ಖುಷಿಯಾಗಿ ತಿನ್ನೋಣ ಅಂತ ಅನ್ಬೇಕಾದ್ರೆ ತಾತ ಕೋಪಮ್ಮ ಕಟ್ಕೊಂಡು ಹೇಳ್ತಾ ಇರ್ತಾರೆ, ನೀನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದರೆ ನೇರವಾಗಿ ಹೇಳು, ಅದನ್ನು ಬಿಟ್ಟು ಶಾರದನ್ನ ಯಾಕೆ ಬೈತೀಯ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಈ ಕಡೆ ಜ್ಯೋತಿಕಾ ಹೇಳ್ತಿರ್ತಾಳೆ, ಗ್ರಾನಿ ನೀವು ಐಸ್ ಕ್ರೀಮ್ ತಿನ್ಬೇಕಲ್ವಾ, ಬನ್ನಿ ನಾನು ಆರ್ಡರ್ ಮಾಡ್ತೀನಿ ಅಂತ ಈ ಕಡೆ ಪಾರಿಜಾತನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಅವ್ರು ಐಸ್ ಕ್ರೀಮ್ ತಿನ್ನಲಿ, ನೀನು ನಮಗೆಲ್ಲ ಕಾಫಿ ಮಾಡ್ಕೊಬೋಗಮ್ಮ ಅಂತ ಅನ್ಬೇಕಾದ್ರೆ ಸರಿ ಅಂತ ಒಳಗಡೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದಶರಥನಿಗೆ ಒಂದು ಫೋನ್ ಬರ್ತಾ ಇರುತ್ತೆ. ಅವಾಗ ನೋಡಿದರೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾ ಇರ್ತಾರೆ. ಸರ್ ಹೇಳಿ ಸರ್, ಎನಿ ಅಪ್ಡೇಟ್ ಏನಾದರೂ ಸಿಗ್ತಾ ಅಂತ ಈ ಕಡೆ ದಶರಥ ಕೇಳ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ಆ ಕಡೆಯಿಂದ ಹೇಳ್ತಾ ಇರ್ತಾರೆ, ಹೌದು ಸರ್, ಸುಮಿತ್ರಾ ಅವ್ರನ್ನ ಆಕ್ಸಿಡೆಂಟ್ ಮಾಡಿದ ಗಾಡಿನೂ ಸಿಕ್ಕಿದೆ, ಹಾಗೆ ಡ್ರೈವರು ಸಹ ಸಿಕ್ಕಿದ್ದಾರೆ, ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಅವ್ರನ್ನ ಮಾತನ್ನ ಕೇಳಿ ಶಾಕ್ ಆಗಿ ಹಾಗೆ ಸಿಟ್ಟು ಮಾಡಿಕೊಂಡು ದಶರಥ ಹಾಗೆ ನಿಂತ್ಕೊಬಿಡ್ತಾನೆ. ಆಗ ಮತ್ತೆ ಕೋಪ ಮಾಡ್ಕೊಂಡು ದಶರಥ ಸಿಕ್ಬಿಟ್ನ ಅಂದಾಗ ಹೌದು ಸರ್ ಅಂತ ಹೇಳ್ತಾ ಇರ್ತಾರೆ. ವೆರಿ ಗುಡ್ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ, ಸರ್ ಎನ್ಕ್ವೈರಿ ಮಾಡ್ತಾ ಇದೀವಿ, ಆದರೆ ಅವನು ಬಾಯ್ ಬಿಡ್ತಿಲ್ಲ, ಆದರೆ ಅವನನ್ನು ಯಾವ ರೀತಿ ನಾವು ಬಿಡಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ಕಡೆ ದಶರಥ ಮಾತ್ರ ತುಂಬ ಕೋಪ ಮಾಡಿಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಹಾಗೆ ದಶರಥ ಕೋಪ ಮಾಡಿಕೊಂಡು ಮಾತಾಡ್ತಿದ್ರು ನೋಡಿ ಮನೆಯವರೆಲ್ಲರೂ ಸಹ ತುಂಬ ಗಾಬರಿ ಪಡ್ಕೊತಿರ್ತಾರೆ. ಅವಾಗ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಅವನನ್ನ ಇವಾಗಲೇ ನಾವು ಎನ್ಕ್ವೈರಿ ಮಾಡಿ ಬಾಯ್ ಬಿಡಿಸ್ತೀವಿ ಅಂತ ಅನ್ಬೇಕಾದ್ರೆ ನಾನು ಆದಷ್ಟು ಬೇಗ ಬರ್ತೀನಿ ಅಂತ ದಶರಥ ಹೇಳಿ ಕಾಲ್ ಕಟ್ ಮಾಡ್ತಾ ಇರ್ತಾನೆ. ಈ ಕಡೆ ದಶರಥ ಕಾಲ್ ಕಟ್ ಮಾಡಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ, ಸುಮಿತ್ರನ ಲೈಫಲ್ಲಿ ಆಟ ಆಡಿದ್ನಲ್ಲ, ಅವ್ನು ಯಾರು ಅಂತ ನಾನು ಕಣ್ಣಾರೆ ನೋಡಬೇಕು, ಹಾಗೆ ಅವನಿಗೆ ಒಂದು ಡೇಟ್ ಹೊಡೆದ್ಬಿಟ್ಟು ಈ ರೀತಿ ಮಾಡಿದೆಯಲ್ಲ, ಒಂದು ಜೀವನದ ಜೊತೆ ಆಟ ಆಡಿದೆಯಲ್ಲ ನೀನು ಅಂತ ಬೈಬೇಕು ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ. ತಾತ ಶಿವನಾರಾಯಣ ಅವರು ಕೇಳ್ತಾ ಇರ್ತಾರೆ, ಏನಾಯ್ತು ದಶರಥ, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅನ್ಬೇಕಾದ್ರೆ, ಅಪ್ಪ ಸುಮಿತ್ರನಿಗೆ ಆಕ್ಸಿಡೆಂಟ್ ಮಾಡಿದ್ನಲ್ಲ, ಅವನು ಸಿಕ್ಕಾಕೊಂಡಿದ್ದಾನೆ ಇವತ್ತು ಅಂತ ಅನ್ಬೇಕಾದ್ರೆ ಅದನ್ನ ಕೇಳಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಆವಾಗ ಶಾಕ್ ಆಗಿದ್ದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ಬೇಗ ಕರ್ಕೊಬನ್ನಿ ಮಾವ ಅಂದಾಗ ಇಲ್ಲಿಗೆ ಕರ್ಕೊಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಕುಬೇರ ಶಾರದನ್ ಫೋಟೋ ನೋಡಿ ಶಾಕ್ ಆಗಿ ಹಾಗೆ ಫೋಟೋ ಮೇಲೆ ಕೈ ಇಟ್ಬಿಟ್ಟು ಹೇಳ್ತಾ ಇರ್ತಾನೆ, ಇವ್ರೇಂದ್ರಿ ಕುಬೇರರ ಮಗಳು ಅಂತ ಅನ್ಬೇಕಾದ್ರೆ, ಅಯ್ಯೋ ಹಾಗೆ ಯಾಕೆ ಗರ ಬಡ್ದನಂಗೆ ನೋಡ್ತಾ ಇದೆಯಲ್ಲ, ನಾನ್ಯಾಕೆ ಸುಳ್ಳು ಹೇಳಿ, ನನ್ನ ಮಗಳು ಅಂತ ಸಾಕಿದ್ದು ಇವಳನ್ನೆಯ, ಅಲ್ಲೆಲ್ಲೋ ಬೀದಿಲ್ ಬಿದ್ದಿದ್ಲು, ಅವಳನ್ನ ಕರ್ಕೊಬಂದು ಸಾಕದ ನನ್ನ ತಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ಶಾಕ್ ಆಗಿ ಹಾಗೆ ಮತ್ತೆ ಶಾರದಾ ಫೋಟೋನ ನೋಡ್ತಾ ಇರ್ತಾನೆ. ಆಗ ಮತ್ತೆ ಅನುಸೂಯ ಹೇಳ್ತಾ ಇರ್ತಾಳೆ, ಇವಳು ಸಿಕ್ಕಿದ ಮಗಳಾಗಿದ್ರು ಸಹ ಕುಬೇರ ಒಂದು ದಿನನೂ ನೀನು ನನಗೆ ಸಿಕ್ಕಿದ ಮಗಳು ಅಂತ ಹೇಳಲೇ ಇಲ್ಲ, ಹಾಗೆ ನನಗೆ ಹೇಳೋಕ್ಕೂ ಸಹ ಬಿಡಲಿಲ್ಲ, ಅವಳಿಗೆ ಗೊತ್ತೇ ಇಲ್ಲ ನನ್ನ ಸ್ವಂತ ಅಪ್ಪ ಅಮ್ಮ ಇವರೇ ಅಂತ ಅಂದ್ಕೊಂಡು ಬದುಕ್ತಾ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ಮತ್ತೆ ಅವಳ ಮಾತನ್ನ ಕೇಳಿ ಶಾಕ್ ಆಗಿ ಹಾಗೆ ವೈಕುಂಠ ನಿಂತ್ಕೊಬಿಡ್ತಾನೆ. ಹಾಗೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇವಾಗಲೂ ಸಹ ಕುಬೇರನ ಎತ್ತು ಮಗಳೇ ಅಂತ ಜೀವನ ಮಾಡ್ತಾ ಇದ್ದಾಳೆ, ಆದರೆ ಯಾರು ಎತ್ತು ಮಗಳೋ ನಮಗಂತೂ ಗೊತ್ತಿಲ್ಲ ಅಂತ ಅಂದಾಗ ಶಾಕ್ ಆಗಿ ವೈಕುಂಠ ಅವ್ರ ಮುಖನ ನೋಡ್ತಾ ಇರ್ತಾನೆ. ಮಾತನ್ನೆಲ್ಲ ಕೇಳ್ಕೊಂಡು ವೈಕುಂಠ, ದೇವ್ರೆ ಇದೆಂಥ ವಿಪರ್ಯಾಸ, ಈ ಕಡೆ ಸಾಕು ಮಗಳಾಗಿರೋ ಇವಳು ಅಪ್ಪನ ಮನೇಲಿ ಸ್ವಂತ ಮಗಳ ಥರ ಇರೋದು ಬಿಟ್ಟು ಅಲ್ಲಿ ಕೆಲಸದೊಳಾಗಿ ದುಡಿತಾ ಇದ್ದಾಳೆ, ಆದರೆ ಅಪ್ಪ ಅಮ್ಮನ ಆಶ್ರಯದಲ್ಲಿ ಅವಳು ಬೆಳೀತಾ ಇದ್ದಾಳೆ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಶಿವಪ್ಪ ಏನಪ್ಪ ನಿಂದು ಲೀಲೆ, ಶಾರದವ್ವ ಮನೆ ಮಗಳು ಅಂತ ನಾನು ಹೆಂಗಾರು ಮಾಡಿ ಅವ್ರಿಗೆಲ್ಲ ಸತ್ಯ ತಿಳಿಸ್ಬೇಕು, ಆ ರೀತಿ ದಾರಿ ಕೊಡು ಅಂತ ಬೇಡ್ತಾ ಇರಬೇಕಾದ್ರೆ ಈ ಕಡೆ ಅನುಸೂಯ ನೋಡಿ ವೈಕುಂಠನಿಗೆ ಹೇಳ್ತಾ ಇರ್ತಾಳೆ, ಯಾಕೆ ಗರ ಬಡ್ದಂಗೆ ನಿಂತಿದ್ದೀರಾ, ಅವಳನ್ನ ಯಾಕೆ ಆ ರೀತಿ ನೋಡ್ತಾ ಇದ್ದೀರಾ ಅನ್ಬೇಕಾದ್ರೆ, ಅವರೇ ಗಂಟ್ಲಾಕ ಕಡಿತಾ ಇದೆ, ಸ್ವಲ್ಪ ತಣ್ಣಗೆ ನೀರು ತರ್ತೀರಾ ಅಂದಾಗ ತರ್ತೀನಿ ಅಂತ ಕೋಪ ಮಾಡ್ಕೊಂಡು ಅನುಸೂಯ ನೀರು ತರಕ್ಕೆ ಹೋಗ್ತಾ ಇರ್ತಾಳೆ. ಈ ಕಡೆ ಅನುಸೂಯ ನೀರು ತರಕ್ಕೆ ಹೋಗಿದ್ದನ್ನ ನೋಡ್ಬಿಟ್ಟು ವೈಕುಂಠ ಫೋಟೋನ ಹಾಗೆ ನೋಡಿ ಕಣ್ಣೀರು ಹಾಕೊಂಡು ಅದನ್ನ ಬಚ್ಚಿಟ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ದಶರಥ ಅವ್ರಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ನೋಡು ದಶರಥ, ನೀನು ಹೋಗೋದೇನು ಬೇಡ, ಅವನು ಯಾರೇ ಆಗಿರಲಿ ಪೊಲೀಸ್ನವರು ಇಲ್ಲಿಗೆ ಕರ್ಕೊಬರ್ತಾರೆ ಅಂತ ಅಂದಾಗ, ನೀವು ಹೇಳಿದ್ದು ಸರಿಯಪ್ಪ, ಆದರೆ ಅವನು ಯಾರು ಆ ಕೆಲಸ ಮಾಡಿದವನು ಅಂತ ನಾನು ನೋಡಲೇಬೇಕು, ನನಗೆ ರಕ್ತ ಕುದೀತಿದೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಹೀಗೆ ಮತ್ತೆ ದಶರಥ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಅವ್ನು ಯಾರು ಅಂತ ನಾವು ಮೊದಲು ನೋಡಿದರೆ ಅದಕ್ಕೆ ಕಾರಣವಾದವ್ರು ಯಾರು ಅಂತ ನಾವು ಕಂಡಿಡಿದು ಜೀವನ ಪೂರ್ತಿ ಜೈಲಲ್ಲಿ ಇರಬೇಕು, ಅವರು ಆ ರೀತಿ ನಾನು ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಆಶ್ಚರ್ಯವಾಗಿ ಅವನ ಮುಖನ ನೋಡ್ತಾ ಇರ್ತಾರೆ.
ಅದಕ್ಕೆ ಈ ಕಡೆ ವಿಮಲನ್ನು ಸಹ ಹೇಳ್ತಾ ಇರ್ತಾಳೆ, ಖಂಡಿತ ಅಣ್ಣ ಅವನನ್ನು ಬಿಡಬಾರ್ದು, ಅದು ಯಾರು ಅಂತ ನೋಡಿ ಅವರಿಗೆ ಸರಿಯಾದ ಶಿಕ್ಷಣ ಕೊಡು. ಈಗಿನ ಕಾಲದಲ್ಲಿ ಪುಂಡು ಪೋಖ್ರಿಗಳಿಗೆ ಆ ಕಾಲ ಆಗ್ಬಿಟ್ಟಿದೆ, ಒಳ್ಳೆಯವರಿಗೆ ಕಾಲನೇ ಇಲ್ಲ, ಆಡಗ್ಲಲ್ಲೇ ಈ ಥರ ಕೆಲಸ ಮಾಡಿದ್ದಾನೆ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೊಂದು ಕಡೆ ಮುರಳಿ ಹೇಳ್ತಾ ಇರ್ತಾನೆ, ಬಾವ ಬೇಕು ಅಂತಲೇ ಅವರು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಅಂದರೆ ಇದ್ರ ಹಿಂದೆ ಬಲವಾದೇನೋ ಕಾರಣ ಇರಬೇಕು ಅಂತ ಅಂದಾಗ ದಶರಥ ಆಶ್ಚರ್ಯವಾಗಿ ಮುರಳಿ ಮುಖನ ನೋಡ್ತಾ ಇರ್ತಾನೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಅವನ ಉದ್ದೇಶ ಗ್ಯಾರಂಟಿ ಸಾಯಿಸಬೇಕು ಅನ್ನೋದೇ ಆಗಿರುತ್ತೆ ಅಂತ ಅಂದಾಗ ಅಮ್ಮನವರೆಲ್ಲರೂ ಶಾಕ್ ಆಗಿ ಶಾರದಾ ನೋಡ್ತಾ ಇರ್ತಾರೆ. ಇಲ್ಲ ಅಂತಂದ್ರೆ ಮುಂದೆ ಹೋಗಿದ್ದ ಕಾರು ಹಿಂದೆ ಹಾಕಿ ಬಂದು ನಮ್ಮನ್ನ ಗುದ್ದಿಸ್ತಿತ್ತು ಅಂತ ಅಂದಾಗ ದಶರಥ ಶಾಕ್ ಆಗಿ ಶಾರದಾ ಮುಖನ ನೋಡ್ತಾ ಇರ್ತಾನೆ. ಮತ್ತೆ ಶಾರದಾ ಹೇಳ್ತಿರ್ತಾಳೆ, ನಮ್ಮ ಪುಣ್ಯ ಚೆನ್ನಾಗಿತ್ತು, ಏನು ನಾವು ಎಲ್ಲದ್ರಿಂದ ಪಾರಾದ್ವಿ ಅಂತ ಅಂದಾಗ ಸುಮಿತ್ರನು ಸಹ, ಹೌದು ಮಾವ ಆಕ್ಸಿಡೆಂಟ್ ಆದಾಗ ನಾನು ವಾಪಸ್ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೆನೆಸ್ಕೊಂಡ್ರೆ ಇವಾಗಲೂ ತುಂಬ ನೋವಾಗುತ್ತೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಪಾಪ ರೀ ಶಾರದಾ ನನ್ನನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಆ ಪಾಡು ಯಾರಿಗೂ ಬೇಡ ರೀ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಅವಳ ಮುಖ ನಾನು ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ವೈಕುಂಠ ಹೋಗೋಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ನೀರು ತಗೊಬಂದ್ಬಿಟ್ಟು ಅನಸೂಯ ಹೇಳ್ತಾ ಇರ್ತಾಳೆ, ಅಲ್ಲ ಹೋಗ್ತಾ ಇದ್ದೀರಲ್ಲ ಯಾಕೆ, ಕುಬೇರನ ದುಡ್ಡ ನೀವು ಕೊಡ್ದಲ್ಲೇ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಅನಸೂಯ ಹೇಳ್ತಾ ಇರ್ತಾಳೆ, ನನ್ನ ಮಗ ಬೇರೆ ಸಾಲ ಮಾಡಿ ಊರವ್ರಿಗೆಲ್ಲ ಹೇಳೋಗ್ಬಿಟ್ಟಿದ್ದಾನೆ, ಆ ಬಡ್ಡಿನಾರ ತೀರಿಸ್ತೀನಿ ದುಡ್ಡು ಕೊಡಿ ಅಂತ ಅನ್ಬೇಕಾದ್ರೆ, ಅಲ್ಲ ಅವರೇ ನನ್ನನ್ನು ಇಟ್ಕೊಂಡಿದ್ದೀರಲ್ಲ, ದೊಡ್ಡ ತಿಮಿಂಗೆಲ್ಲ ಇಟ್ಕೊಳ್ಳೋದು ಬಿಟ್ಟು ನನ್ನನ್ನು ಇಟ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ನೋಡಿ ನೀವು ಬರೀ ಬಡ್ಡಿ ತೀರಿಸ್ಕೊಳ್ಳೋದಲ್ಲ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಎಲ್ಲ ತೀರಿಸ್ಕೋಬೋದು, ಆ ರೀತಿ ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನು ಹೇಳ್ದಂಗೆ ಮಾಡ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಆಶ್ಚರ್ಯವಾಗಿ ಅನಸೂಯ ವೈಕುಂಠ ಮುಖನ ನೋಡ್ತಾ ಇರ್ತಾಳೆ. ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ನಾನು ಹೇಳ್ದಂಗೆ ಮಾಡ್ತೀರಾ, ಹಾಗಾದ್ರೆ ಒಂದು ಕೆಲಸ ಮಾಡಿ ಪೆನ್ನು ಪೇಪರ್ನ ಕೊಡಿ ಅಂತ ಅಂದಾಗ, ಯಾಕೆ ಅಂದಾಗ, ಕೊಡಿ ಅವರೇ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇವನೊಬ್ಬ ದುಡ್ಡು ಕೊಡು ಅಂತಂದರೆ ಪೆನ್ನು ಪೇಪರ್ ಕೇಳ್ತಾನೆ ಅಂತ ಪೆನ್ನು ಪೇಪರ್ನ ತಂದು ಕೊಡ್ತಾ ಇರ್ತಾಳೆ. ಆಗ ಪೆನ್ನು ಪೇಪರ್ನ ತಗೊಂಡು ವೈಕುಂಠ ಇಲ್ಲಿ ದಶರಥ ಮನೆ ಅಡ್ರೆಸ್ನ ಬರೀತಾನೆ. ಬರೆದ್ಬಿಟ್ಟು, ನೋಡಿ ಇದು ದಶರಥ ಸರ್ ಅಂತ ಅವ್ರ ಮನೆ ಅಡ್ರೆಸ್ಸು, ಇದನ್ನು ತಗೊಂಡೋಗಿ ನೀವು ದಶರಥ ಸರ್ ಕೈಲಿ ಕೊಟ್ಟು ಶಾರದಾನ ನಾನೇ ಸಾಕಿದ್ದು ಅಂತ ಹೇಳಿ, ಅವಾಗ ನಿಮಗೆ ಬರೀ ಹಣ ಮಾತ್ರ ಅಲ್ಲ, ನಿಮಗೆ ಎಷ್ಟು ಬೇಕಷ್ಟು ಚಿನ್ನನೂ ಸಹ ನಿಮ್ಮ ಮೈ ಮೇಲೆ ಸುರಿಸ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನ ಮಾತನ್ನ ಕೇಳಿ ಶಾಕ್ ಆಗಿ ಅನಸೂಯ ಬಾಯಿ ಬಿಡ್ಕೊಂಡು ನಿಂತ್ಕೋತಾಳೆ. ಮತ್ತೆ ಆಶ್ಚರ್ಯವಾಗಿ ಅನಸೂಯ ಕೇಳ್ತಾ ಇರ್ತಾಳೆ, ಏನು ಆ ಮೂತಿ ಬಗ್ಗೆ ಹೇಳಿದರೆ ಅಷ್ಟು ಚಿನ್ನ ಕೊಡ್ತಾರೆ ಅಂದಾಗ, ಹೌದು ರೀ ನೀವು ಹೋಗಿ ಹೇಳಿ ಆಯಿತಾ, ಇವಾಗ ನಾನು ಆ ದೊಡ್ಡ ಮನೆಗೆ ಹೋಗಿ ಒಂದು ದೊಡ್ಡ ಸತ್ಯ ಹೇಳಬೇಕು ಅಂತ ವೈಕುಂಠ ಹೇಳ್ತಾ ಇರ್ತಾನೆ. ಮತ್ತೆ ವೈಕುಂಠ ಹೇಳ್ತಾ ಇರ್ತಾನೆ, ಆ ಮನೆಗೆ ಹೋಗಿ ಕೆಲವ್ರ ಮುಖಡನ್ನ ಕಳಚಿ ಬಿಡಬೇಕು, ನಾನು ಹೋಗ್ತೀನಿ ನೀವು ಬಾಯಿ ಮುಚ್ಕೊಳ್ಳಿ ಅಂತ ಹೇಳಿದಾಗ, ಸರಿ ಆಯಿತು ಹೋಗಿ ಅಂತ ಈ ಕಡೆ ಅನಸೂಯ ಕಳಿಸಿದಾಗ ಫೋಟೋನ ಉಳಿಸ್ಕೊಂಡು ಹಾಗೆ ವೈಕುಂಠ ಹೊರಗಡೆ ಬರ್ತಾನೆ. ಈ ಕಡೆ ವೈಕುಂಠ ಹೊರಗಡೆ ಬಂದು ಹೇಳ್ತಾ ಇರ್ತಾನೆ, ನಾನು ಹಾಕಿರೋವೆಲ್ಲ ಚಿಂದವು ಅಂತ ಅನ್ಕೊಂಡಿದ್ರೆ ಮುಗ್ದೋಯ್ತು, ಯಪ್ಪ ನನ್ನನ್ನು ಹುರಿದು ಹಂಗೆ ತಿಂದ್ಬಿಡೋಳು, ಇವೆಲ್ಲ ಆರ್ಟಿಫಿಷಿಯಲ್ ಅಂತ ಅವಳಿಗೆ ಗೊತ್ತಿಲ್ಲ, ಭಾರಿ ಇದ್ದಾಳೆ ಹೆಂಗಸು, ಘಾಟಿ ಇದ್ದಾಳೆ, ಏನಾರಾಗಲಿ ನಾನು ಬಂದಿದ್ದ ಕೆಲಸ ಆಯ್ತಲ್ಲ ಅಷ್ಟೇ ಸಾಕು, ನನ್ನ ಹತ್ರ ಅಷ್ಟು ಚಿನ್ನ ಇದ್ದರೆ ನಾನು ಯಾಕೆ ಬ್ರೆಡ್ ಬನ್ನು ತಿನ್ಕೊಂಡು ಎಲ್ಲರ ಕೂಟು ಒದೆ ತಿಂತಿದ್ದೆ, ನನ್ನ ಕೆಲಸ ಆಯ್ತು ಇವಾಗ ಹೋಗೋಣ ಅಂತ ಹೋಗ್ತಾ ಇರ್ತಾನೆ. ಒಂದು ಕಡೆ ಕೋಪ ಮಾಡಿಕೊಂಡು ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಲ್ಲ ರೀ ಒಂದು ಜೀವ ಹೋಗ್ತಾ ಐತೆ ಅಂತ ಅಂದರೆ ಎಲ್ಲರೂ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಹೊರತು ಯಾರೂ ಸಹಾಯ ಮಾಡಲ್ಲ, ಆದರೆ ನಮ್ಮ ಶಾರದಾ ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ಎಲ್ಲರ ಹತ್ರನೂ ಸಹ ಭಿಕ್ಷೆ ಬೇಡೋ ರೀತಿ ಸಹಾಯ ಕೇಳ್ತಾ ಇದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಬೇಜಾರು ಮಾಡಿಕೊಂಡು ಶಾರದಾನ ನೋಡ್ತಾ ಇರ್ತಾರೆ. ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಯಾರೂ ಸಹಾಯಕ್ಕೆ ಬರಲಿಲ್ಲ ರೀ, ಕೊಲ್ಲಕ್ಕೆ ಬಂದವ್ರ ಮತ್ತೆ ದೂರ ನೋಡಿಕೊಂಡು ಹಾಗೆ ಸುಮ್ಮನೆ ಇದ್ರು ಹೊರತು ಯಾರೂ ಹೆಲ್ಪ್ ಮಾಡಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ದಶರಥ ಹೇಳ್ತಾ ಇರ್ತಾನೆ, ಈಗಿನ ಕಾಲದಲ್ಲಿ ಬರೀ ಅಪಕಾರಗಳೇ ಜಾಸ್ತಿ, ಉಪಕಾರ ಮಾಡೋರು ಮರ್ತೇ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಸುಮಿತ್ರನಿಗೆ ಇದು ಒಂದು ಸಲ ಅಲ್ಲ ತುಂಬ ಸಲ ಅಟ್ಯಾಕ್ ಆಗಿದೆ, ಈ ಸಲ ಯಾರು ಮಾಡಿದೆ ಅವನಿಗೆ ತಕ್ಕ ಶಿಕ್ಷೆನ ಕೊಡಿಸ್ಕೋಬೇಕು ನೀನು ದಶರಥ ಅಂತ ತಾತ ಹೇಳ್ತಾ ಇರ್ತಾರೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ನನ್ನ ಪ್ರಕಾರ ಇದನ್ನು ಆಕ್ಸಿಡೆಂಟ್ ಮಾಡಿರೋರು ನಮಗೆ ಗೊತ್ತಿರೋನೇ ಆಗಿರ್ತಾನೆ ಅಂತ ಅಂದಾಗ ದಶರಥ ಕೋಪ ಮಾಡಿಕೊಂಡು, ಅದು ಯಾರೇ ಆಗಿರಲಿ ಇನ್ಮೇಲೆ ಅವನು ಜೈಲೂಟ ಮಾಡೋದಂತೂ ಗ್ಯಾರಂಟಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ದಶರಥ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ದಶರಥ ಮುಖ ನೋಡ್ಕೊಂಡು ಹಾಗೆ ಸುಮ್ಮನೆ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.